ನಮಸ್ಕಾರ ಸ್ನೇಹಿತರೆ, ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಾವು ಆ ಕೃಷ್ಣನಲ್ಲಿ ಪ್ರಾರ್ಥಿಸೋಣ. ಹೇ ಕೃಷ್ಣ, ನಿನ್ನನ್ನು ಪೂಜಿಸುವ ಎಲ್ಲ ಭಕ್ತರಿಗೂ ಅವರು ಜೀವನದಲ್ಲಿ ಅಂದುಕೊಂಡ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ಆಗಲಿ. ನಿನ್ನ ಕೃಪೆ ಸದಾ ಇರಲಿ. ಅವರ ಮುಂದಿನ ಜೀವನ ಸುಖದಿಂದ ತುಂಬಿರಲಿ. ಸ್ನೇಹಿತರೆ, ವಿಡಿಯೋವನ್ನು ಕೇಳುವ ಮೊದಲು ಕೆಳಗಿನ ಕಮೆಂಟ್ನಲ್ಲಿ ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆದು ನಿಮ್ಮ ಭಾವನೆ ಮತ್ತು ಭಕ್ತಿಯನ್ನು ವ್ಯಕ್ತಪಡಿಸಿ. ನಿಮ್ಮ ಈ ಶ್ರದ್ಧೆ ನಮ್ಮ ಈ ಯಾತ್ರೆಯನ್ನು ಇನ್ನಷ್ಟು ಅದ್ಭುತಗೊಳಿಸುತ್ತದೆ. ಮತ್ತು ನಿಮ್ಮ ಹೃದಯ ನಿಜವಾಗಿಯೂ ಕೃಷ್ಣ ಪ್ರೇಮದಿಂದ ತುಂಬಿದ್ದರೆ ಈ ವಿಡಿಯೋವನ್ನು ಕನಿಷ್ಠ 3 ಜನರೊಂದಿಗೆ ಹಂಚಿಕೊಳ್ಳಿ. ಏಕೆಂದರೆ ನಿಮ್ಮ ಈ ಒಂದು ಹಂಚಿಕೆ ಮತ್ತೊಬ್ಬರ ಜೀವನದಲ್ಲಿ ರಾಧಾಕೃಷ್ಣರ ದಿವ್ಯ ಬೆಳಕನ್ನು ತರಲು ಸಹಾಯ ಮಾಡಬಹುದು. ಮತ್ತು ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಗಂಟೆಯ ಬೆಲ್ಲನ್ನು ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳನ್ನು ನೋಡಬಹುದು. ಶ್ರೀ ಭಗವದ್ಗೀತೆ 8ನೇ ಅಧ್ಯಾಯದಲ್ಲಿ ಅಕ್ಷರ ಬ್ರಹ್ಮ ಯೋಗದ ಬಗ್ಗೆ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾರೆ. ಅರ್ಜುನನು ಕೇಳಿದನು, ಹೇ ವಾಸುದೇವ, ಆ ಬ್ರಹ್ಮ ಯಾವುದು? ಆಧ್ಯಾತ್ಮವೆಂದರೇನು? ಕರ್ಮವೆಂದರೆ ಯಾವುದು? ಆದಿಭೂತ ಎಂಬ ಹೆಸರಿನಿಂದ ಏನನ್ನು ಹೇಳಿದೆ ಮತ್ತು ಆದಿದೈವ ಎಂದು ಯಾವುದನ್ನು ಹೇಳುತ್ತಾರೆ? ಇಲ್ಲಿ ಆದಿಯಜ್ಞ ಎಂದರೆ ಯಾರು ಮತ್ತು ಅವನು ಈ ಶರೀರದಲ್ಲಿ ಹೇಗಿರುತ್ತಾನೆ? ಹಾಗೆಯೇ ಯುಕ್ತಚಿತ್ತವುಳ್ಳ ಪುರುಷರು ಅಂತ್ಯಕಾಲದಲ್ಲಿ ನಿನ್ನನ್ನು ಹೇಗೆ ತಿಳಿಯುತ್ತಾರೆ? ಅದಕ್ಕೆ ಶ್ರೀಕೃಷ್ಣನು ಹೀಗೆ ಉತ್ತರಿಸುತ್ತಿದ್ದಾರೆ. ಪರಮ ಅಕ್ಷರವು ಬ್ರಹ್ಮವಾಗಿದೆ. ತನ್ನ ಸ್ವರೂಪ ಅರ್ಥಾತ್ ಜೀವಾತ್ಮನನ್ನು ಆಧ್ಯಾತ್ಮ ಎಂಬ ಹೆಸರಿನಿಂದ ಹೇಳಲಾಗುತ್ತದೆ. ಹಾಗೆಯೇ ಭೂತಗಳ ಭಾವವನ್ನು ಉತ್ಪನ್ನ ಮಾಡುವ ತ್ಯಾಗವನ್ನು ಕರ್ಮ ಎಂದು ಸಂಬೋಧಿಸಲಾಗುತ್ತದೆ. ಉತ್ಪತ್ತಿ ವಿನಾಶವಿರುವ ಎಲ್ಲ ಪದಾರ್ಥಗಳು ಆದಿಭೂತವಾಗಿವೆ. ಹಿರಣ್ಯಮಯ ಪುರುಷನು ಆದಿದೈವನಾಗಿದ್ದಾನೆ ಮತ್ತು ದೇಹಧಾರಿಗಳಲ್ಲಿ ಶ್ರೇಷ್ಠನಾದ ಅರ್ಜುನನೇ, ಈ ಶರೀರದಲ್ಲಿ ವಾಸುದೇವನಾದ ನಾನೇ ಅಂತರ್ಯಾಮಿ ರೂಪದಿಂದ ಆದಿಯಜ್ಞನಾಗಿದ್ದೇನೆ. ಅಂತ್ಯಕಾಲದಲ್ಲಿಯೂ ನನ್ನನ್ನೇ ಸ್ಮರಿಸುತ್ತಾ ಶರೀರವನ್ನು ತ್ಯಾಗ ಮಾಡುವ ಪುರುಷನು ನನ್ನ ಸಾಕ್ಷಾತ್ ಸ್ವರೂಪವನ್ನು ಹೊಂದುತ್ತಾನೆ. ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಮನುಷ್ಯನು ಅಂತ್ಯಕಾಲದಲ್ಲಿ ಯಾವ ಯಾವ ಭಾವವನ್ನು ಸ್ಮರಿಸುತ್ತಾ ಶರೀರವನ್ನು ತ್ಯಜಿಸುತ್ತಾನೋ ಅದನ್ನೇ ಪಡೆಯುತ್ತಾನೆ. ಏಕೆಂದರೆ ಅವನು ಸದಾಕಾಲ ಅದೇ ಭಾವವನ್ನು ಚಿಂತಿಸುತ್ತಾ ಇರುತ್ತಾನೆ. ಆದ್ದರಿಂದ ಅರ್ಜುನನೇ, ನೀನು ಯಾವಾಗಲೂ ನಿರಂತರವಾಗಿ ನನ್ನನ್ನು ಸ್ಮರಿಸು ಹಾಗೂ ಯುದ್ಧವನ್ನು ಮಾಡು. ಹೀಗೆ ನನ್ನಲ್ಲಿ ಮನಸ್ಸು ಬುದ್ಧಿಗಳನ್ನು ಅರ್ಪಿಸಿದ್ದರಿಂದ ನೀನು ನಿಸ್ಸಂದೇಹವಾಗಿ ನನ್ನನ್ನೇ ಪಡೆಯುವೆ. ಪರಮೇಶ್ವರನ ಧ್ಯಾನದ ಅಭ್ಯಾಸರೂಪಿ ಯೋಗದಿಂದ ಯುಕ್ತನಾಗಿ ಬೇರೆಡೆಗೆ ಹೋಗದಿರುವ ಚಿತ್ತದಿಂದ ನಿರಂತರ ಚಿಂತನೆ ಮಾಡುವ ಮನುಷ್ಯನು ಪರಮ ಪ್ರಕಾಶ ಸ್ವರೂಪಿ ದಿವ್ಯ ಪುರುಷನನ್ನು ಅಂದರೆ ಪರಮೇಶ್ವರನನ್ನೇ ಹೊಂದುತ್ತಾನೆ. ಇದು ನಿಯಮವಾಗಿದೆ. ಸರ್ವಜ್ಞನೂ ಅನಾದಿಯೂ ಎಲ್ಲರನ್ನೂ ಆಳುವವನು, ಸೂಕ್ಷ್ಮಕ್ಕಿಂತ ಅತಿ ಸೂಕ್ಷ್ಮನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು, ಅಚಿಂತ್ಯ ಸ್ವರೂಪನು, ಸೂರ್ಯನಂತೆ ನಿತ್ಯಚೇತನ ಪ್ರಕಾಶರೂಪನು, ಅವಿದ್ಯೆಗಿಂತ ಪರನೂ ಶುದ್ಧನೂ ಆದ ಸಚ್ಚಿದಾನಂದಘನ ಪರಮೇಶ್ವರನ ಸ್ಮರಣೆಯನ್ನು ಯಾವ ಪುರುಷನು ಮಾಡುವನೋ ಆ ಭಕ್ತಿಯುಕ್ತ ಪುರುಷನು ಅಂತ್ಯಕಾಲದಲ್ಲಿಯೂ ಯೋಗಬಲದಿಂದ ಭೂ ಮಧ್ಯದಲ್ಲಿ ಪ್ರಾಣವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿ ಮತ್ತೆ ನಿಶ್ಚಲವಾದ ಮನಸ್ಸಿನಿಂದ ಸ್ಮರಣೆ ಮಾಡುತ್ತಾ ಆ ದಿವ್ಯ ಸ್ವರೂಪನಾದ ಪರಮಪುರುಷ ಪರಮಾತ್ಮನನ್ನೇ ಪಡೆಯುತ್ತಾನೆ. ವೇದವನ್ನು ತಿಳಿದ ವಿದ್ವಾಂಸರು ಯಾವ ಸಚ್ಚಿದಾನಂದ ಘನರೂಪಿ ಪರಮಪಾದವನ್ನು ಅವಿನಾಶಿ ಎಂದು ಹೇಳುವರೋ, ಆಸಕ್ತಿರಹಿತರಾದ ಯತ್ನಶೀಲ ಸನ್ಯಾಸಿ ಮಹಾತ್ಮರು ಯಾವುದರಲ್ಲಿ ಪ್ರವೇಶ ಮಾಡುತ್ತಾರೋ ಮತ್ತು ಯಾವ ಪರಮಪಾದವನ್ನು ಬಯಸುವ ಬ್ರಹ್ಮಚಾರಿಗಳು ಬ್ರಹ್ಮಚಾರ್ಯದ ಆಚರಣೆಯನ್ನು ಮಾಡುತ್ತಾರೋ ಆ ಪರಮಪಾದವನ್ನು ನಾನು ನಿನಗಾಗಿ ಸಂಕ್ಷೇಪವಾಗಿ ಹೇಳುವೆನು. ಎಲ್ಲ ಇಂದ್ರಿಯಗಳ ದ್ವಾರಗಳನ್ನು ತಡೆದು ಮನಸ್ಸನ್ನು ಹೃದಯದಲ್ಲಿ ಸ್ಥಿರಗೊಳಿಸಿ ಮತ್ತೆ ಗೆದ್ದಿರುವ ಮನಸ್ಸಿನಿಂದ ಪ್ರಾಣವನ್ನು ಮಸ್ತಕದಲ್ಲಿ ಸ್ಥಾಪಿಸಿ ಪರಮಾತ್ಮ ಸಂಬಂಧಿ ಯೋಗಧಾರಣೆಯಲ್ಲಿ ಸ್ಥಿರನಾಗಿ ಯಾವ ಪುರುಷನು ಓಂ ಎಂಬ ಏಕಾಂಶರೂಪಿ ಬ್ರಹ್ಮನನ್ನು ಉಚ್ಚರಿಸುತ್ತಾ ಮತ್ತು ಅದರ ಅರ್ಥಸ್ವರೂಪ ನಿರ್ಗುಣ ಬ್ರಹ್ಮನಾದ ನನ್ನನ್ನು ಚಿಂತಿಸುತ್ತಾ ಶರೀರವನ್ನು ತ್ಯಜಿಸಿ ಹೋಗುವನೋ
ಅವನು ಪರಮಗತಿಯನ್ನು ಹೊಂದುತ್ತಾನೆ. ಅರ್ಜುನ, ಕೇಳು, ನನ್ನಲ್ಲಿ ಅನನ್ಯಚಿತ್ತನಾಗಿ ಸದಾಕಾಲ ಪುರುಷೋತ್ತಮನಾದ ನನ್ನನ್ನು ಸ್ಮರಿಸುತ್ತಾ ನಿತ್ಯ ನಿರಂತರ ನನ್ನಲ್ಲಿ ಯುಕ್ತನಾದ ಆ ಯೋಗಿಗೆ ನಾನು ಸುಲಭವಾಗಿ ಪ್ರಾಪ್ತವಾಗುತ್ತೇನೆ. ಪರಮಸಿದ್ಧಿಯನ್ನು ಪಡೆದ ಮಹಾತ್ಮರು ನನ್ನನ್ನು ಒಮ್ಮೆ ಪಡೆದುಕೊಂಡ ಬಳಿಕ ದುಃಖದ ಆಲಯವಾದ ಕ್ಷಣಭಂಗುರ ಪುನರ್ಜನ್ಮವನ್ನು ಪಡೆಯುವುದಿಲ್ಲ. ಅರ್ಜುನ, ಬ್ರಹ್ಮಲೋಕದವರೆಗಿನ ಎಲ್ಲ ಲೋಕಗಳು ಪುನರಾವರ್ತಿಗಳಾಗಿವೆ. ಆದರೆ ಕುಂತಿ ಪುತ್ರನೇ, ನನ್ನನ್ನು ಪಡೆದ ಬಳಿಕ ಪುನರ್ಜನ್ಮ ಇರುವುದಿಲ್ಲ, ಏಕೆಂದರೆ ನಾನು ಕಾಲಾತೀತನಾಗಿದ್ದೇನೆ ಮತ್ತು ಈ ಎಲ್ಲ ಬ್ರಹ್ಮಾದಿ ಲೋಕಗಳು ಕಾಲದಿಂದ ಸೀಮಿತವಾಗಿರುವುದರಿಂದ ಅನಿತ್ಯವಾಗಿವೆ. ಬ್ರಹ್ಮದೇವರ ಒಂದು ಹಗಲನ್ನು 1,000 ಚತುರ್ಯುಗಗಳಾಗಿದ್ದು, ರಾತ್ರಿಯೂ ಕೂಡ 1,000 ಚತುರ್ಯುಗಗಳಾಗಿದ್ದು, ಇದನ್ನು ತತ್ವಶಃ ತಿಳಿದ ಯೋಗಿಗಳು ಕಾಲದ ತತ್ವವನ್ನು ತಿಳಿದವರಾಗಿದ್ದಾರೆ. ಸಮಸ್ತ ಚರಾಚರ ಪ್ರಾಣಿಗಳು ಬ್ರಹ್ಮದೇವರ ಹಗಲಿನ ಪ್ರಾರಂಭದಲ್ಲಿ ಅವ್ಯಕ್ತದಿಂದ, ಅಂದರೆ ಬ್ರಹ್ಮದೇವರ ಸೂಕ್ಷ್ಮ ಶರೀರದಿಂದ ಉತ್ಪನ್ನವಾಗುತ್ತವೆ ಮತ್ತು ಬ್ರಹ್ಮದೇವರ ರಾತ್ರಿಯ ಪ್ರಾರಂಭದಲ್ಲಿ ಆ ಅವ್ಯಕ್ತ ಹೆಸರಿನ ಬ್ರಹ್ಮದೇವರ ಸೂಕ್ಷ್ಮ ಶರೀರದಲ್ಲಿ ವಿಲೀನವಾಗುತ್ತವೆ. ಕೇಳು ಅರ್ಜುನ, ಅದೇ ಆ ಪ್ರಾಣಿ ಸಮುದಾಯವು ಪುನಃ ಪುನಃ ಉತ್ಪನ್ನವಾಗಿ ಪ್ರಕೃತಿಯ ಅಧೀನವಾಗಿದ್ದರಿಂದ ರಾತ್ರಿಯ ಪ್ರಾರಂಭದಲ್ಲಿ ವಿಲೀನವಾಗುತ್ತವೆ ಹಾಗೂ ಹಗಲಿನ ಪ್ರಾರಂಭದಲ್ಲಿ ಪುನಃ ಉತ್ಪನ್ನವಾಗುತ್ತವೆ. ಆ ಅವ್ಯಕ್ತಕ್ಕಿಂತಲೂ ಬಹಳ ಅತೀತವಾದ ಇನ್ನೊಂದು ಅರ್ಥಾತ್ ವಿಲಕ್ಷಣ ಸನಾತನ ಅವ್ಯಕ್ತ ಭಾವವಿದೆಯೋ ಆ ಪರಮದಿವ್ಯ ಪುರುಷನು ಎಲ್ಲ ಭೂತಗಳು ಇಲ್ಲವಾದರೂ ನಾಶವಾಗುವುದಿಲ್ಲ. ಅದನ್ನು ಅವ್ಯಕ್ತ ಅಕ್ಷರ ಎಂದು ಹೇಳುತ್ತಾರೆ. ಅದನ್ನೇ ಶ್ರೇಷ್ಠ ಗತಿ ಎಂದು ಹೇಳುತ್ತಾರೆ. ಆ ಸನಾತನ ಅವ್ಯಕ್ತ ಭಾವವನ್ನು ಪಡೆದುಕೊಂಡ ಬಳಿಕ ಮನುಷ್ಯನು ಮರಳಿ ಹುಟ್ಟುವುದಿಲ್ಲ. ಅದು ನನ್ನ ಸರ್ವಶ್ರೇಷ್ಠ ಸ್ಥಾನವಾಗಿದೆ. ಆ ಪರಮಾತ್ಮನಲ್ಲಿ ಸರ್ವಭೂತಗಳು ಇವೆ ಮತ್ತು ಆ ಸಚ್ಚಿದಾನಂದಘನ ಪರಮಾತ್ಮನು ಈ ಜಗತ್ತೆಲ್ಲವನ್ನೂ ವ್ಯಾಪಿಸಿರುವನು. ಆ ಸನಾತನ ಅವ್ಯಕ್ತ ಪರಮ ಪುರುಷನು ಅನನ್ಯ ಭಕ್ತಿಯಿಂದಲೇ ದೊರೆಯುವನು. ಯಾವ ಕಾಲದಲ್ಲಿ ಶರೀರವನ್ನು ತ್ಯಜಿಸಿ ಹೋದ ಯೋಗಿಗಳು ಮರಳಿ ಹುಟ್ಟಬಾರದಿರುವ ಗತಿಯನ್ನು ಪಡೆಯುವರೋ ಮತ್ತು ಯಾವ ಕಾಲದಲ್ಲಿ ತಿಳಿದವರು ಮರಳಿ ಹುಟ್ಟಿ ಬರುತ್ತಾರೋ ಆ ಕಾಲವನ್ನು, ಅರ್ಥಾತ್ 2 ಮಾರ್ಗಗಳನ್ನು ನಾನು ಹೇಳುವೆನು. ಯಾವ ಮಾರ್ಗದಲ್ಲಿ ಜ್ಯೋತಿರ್ಮಯ ಅಗ್ನಿಯ ಅಭಿಮಾನಿ ದೇವತೆ ಇದೆಯೋ, ಹಗಲಿನ ಅಭಿಮಾನಿ ದೇವತೆ ಇದೆಯೋ, ಶುಕ್ಲ ಪಕ್ಷದ ಅಭಿಮಾನಿ ದೇವತೆ ಇದೆಯೋ, ಉತ್ತರಾಯಣದ 6 ತಿಂಗಳು ಅಭಿಮಾನಿ ದೇವತೆ ಇದೆಯೋ, ಆ ಮಾರ್ಗದಿಂದ ಸತ್ತ ಬಳಿಕ ತೆರಳಿದ ಬ್ರಹ್ಮವೆತ್ತರಾದ ಯೋಗಿಗಳು ಮೇಲಿನ ದೇವತೆಗಳಿಂದ ಕ್ರಮವಾಗಿ ಕರೆದುಕೊಂಡು ಹೋದವರಿಗಾಗಿ ಬ್ರಹ್ಮನನ್ನು ಹೊಂದುವರು. ಯಾವ ಮಾರ್ಗದಲ್ಲಿ ವಗಿಯ ಅಭಿಮಾನಿ ದೇವತೆ ಇದೆಯೋ, ರಾತ್ರಿಯ ಅಭಿಮಾನಿ ದೇವತೆ ಇದೆಯೋ, ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಇದೆಯೋ, ದಕ್ಷಿಣಾಯನದ 6 ತಿಂಗಳ ಅಭಿಮಾನಿ ಇದೆಯೋ, ಆ ಮಾರ್ಗದಿಂದ ಸತ್ತ ಬಳಿಕ ಹೋದ ಕರ್ಮ ಮಾಡಿದ ಯೋಗಿಯು ಮೇಲಿನ ದೇವತೆಗಳಿಂದ ಒಯ್ಯಲ್ಪಡುವನು. ಮುಂದೆ ಅವನು ಚಂದ್ರ ತೇಜವನ್ನು ಪಡೆದು ಸ್ವರ್ಗದಲ್ಲಿ ತನ್ನ ಶುಭ ಕರ್ಮಗಳ ಫಲವನ್ನು ಅನುಭವಿಸಿ ಮರಳಿ ಬರುತ್ತಾನೆ. ಏಕೆಂದರೆ ಜಗತ್ತಿನ ಇವೆರಡೂ ವಿಧದ ಶುಕ್ಲ ಮತ್ತು ಕೃಷ್ಣ, ಅಂದರೆ ದೇವಯಾನ ಹಾಗೂ ಪಿತೃಯಾನ ಮಾರ್ಗಗಳು ಸನಾತನವೆಂದು ತಿಳಿಯಲಾಗಿದೆ. ಇವುಗಳಲ್ಲಿ ಮರಳಿ ಬರಲಾದ ಅರ್ಚಿ ಮಾರ್ಗದಿಂದ ಹೋದವರು ಪರಮಗತಿಯನ್ನು ಪಡೆಯುತ್ತಾರೆ. ಇನ್ನೊಂದು ಧೂಮ ಮಾರ್ಗದಿಂದ ಹೋದವರು ಮರಳಿ ಬರುತ್ತಾರೆ, ಅರ್ಥಾತ್ ಹುಟ್ಟು ಸಾವನ್ನು ಪಡೆಯುತ್ತಾರೆ. ಅರ್ಜುನ, ಈ ಪ್ರಕಾರ 2 ಮಾರ್ಗಗಳನ್ನು ತತ್ವದಿಂದ ತಿಳಿದ ಯಾವುದೇ ಯೋಗಿಯು ಮೋಹಿತನಾಗುವುದಿಲ್ಲ. ಆದ್ದರಿಂದ ಅರ್ಜುನನೇ, ನೀನು ಎಲ್ಲ ಕಾಲಗಳಲ್ಲಿ ಸಮಬುದ್ಧಿರೂಪಿ ಯೋಗದಿಂದ ಯುಕ್ತನಾಗು, ಅರ್ಥಾತ್ ನಿರಂತರ ನನ್ನ ಪ್ರಾಪ್ತಿಗಾಗಿ ಸಾಧನೆ ಮಾಡು. ಯೋಗಿ ಪುರುಷನು ಈ ರಹಸ್ಯವನ್ನು ತತ್ವದಿಂದ ತಿಳಿದು ವೇದಗಳ ಅಧ್ಯಯನ, ಯಜ್ಞ, ತಪಸ್ಸು ಮತ್ತು ದಾನಾದಿಗಳನ್ನು ಮಾಡುವುದರಲ್ಲಿ ಹೇಳಲಾದ ಪುಣ್ಯ ಫಲಗಳನ್ನು ನಿಸ್ಸಂದೇಹವಾಗಿ ದಾಟಿ ಹೋಗುವನು ಮತ್ತು ಸನಾತನ ಪರಮಪದವನ್ನು ಪಡೆಯುತ್ತಾನೆ. ಇಲ್ಲಿಗೆ 8ನೇ ಅಧ್ಯಾಯ ಸಮಾಪ್ತಿಯಾಯಿತು.
ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರೆಯದಿರಿ. ಜೈ ಶ್ರೀ ರಾಧಾಕೃಷ್ಣ ಎಂದು ಬರೆಯಿರಿ. ಇಂತಹ ಜ್ಞಾನವರ್ಧಕ ಮತ್ತು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಈ ಶ್ರೀ ಕೃಷ್ಣಾರ್ಪಣಮಸ್ತು ಯೂಟ್ಯೂಬ್ ವಾಹಿನಿಗೆ ಚಂದಾದಾರರಾಗಿ ಮತ್ತು ಗಂಟೆಯ ಸಂಕೇತವನ್ನು ಒತ್ತಿ. ಶ್ರೀ ಕೃಷ್ಣ ದೇವರು ನಿಮ್ಮ ಜೀವನದಲ್ಲಿ ಸದಾ ಸಂಗೀತವನ್ನು ನುಡಿಸುತ್ತಿರಲಿ. ಸದಾ ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸಿರಿ. ಜೈ ಶ್ರೀ ರಾಧಾಕೃಷ್ಣ.